ಹಾಯ್ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಗಮ್ಮತ್ತಿದೇನಲ್ಲ. ನಾನು ಲಾಸ್ಟ್ ಟೈಮ್ ಈ ಒಂದು ವಿಷಯದ ವಿಡಿಯೋ ಹಾಕಿದ್ದೆ, ಸೈಕಲ್ ಬಿಡೋದು. ಮಲ್ಕೊಂಡು ಸೈಕಲ್ ಬಿಡೋದು ಅಂದರೆ ಅಂತ ಹೇಳಿ ಕಮ್ ಸೆ ಕಮ್ 3-4 ಮಹಿನಾ ಆಯಿತು. ಈಗ ಪುನಃ ನಾಳೆ ಜೂನ್ 7 ಸಂಡೇ ಉಡುಪಿಯಲ್ಲಿ ಮ್ಯಾರಥಾನ್ ಉಂಟು, ಸೈಕಲ್ ತಾನು ಉಂಟು ಅಜ್ಜರ್ಕಾಡ್ನಲ್ಲಿ. ಇದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬಾರ್ದು ಹೇಳಿ ಸುಮಾರು ಜನ ಒಬ್ಲಿಷನ್ ಆಗ್ತಿದ್ದಾರೆ, ಬೊಬ್ಬೆ ಹೊಡ್ತಿದ್ದಾರೆ. ಮಲ್ಕೊಂಡು ಸೈಕಲ್ ಬಿಡೋದು ಅಂದರೆ ನಮ್ಮ ಪ್ರಕಾರ ಅದೇ ಮುಂಚೆ ನಾನು ಹೇಳಿದಲ್ಲ, ನಮ್ಮ ಪ್ರಕಾರ ಫಕ್ಕಿಂಗ್ಗೆ ನಾವು ಮಲ್ಕೊಂಡು ಸೈಕಲ್ ಬಿಡೋದು ಹೇಳ್ತೀವಿ. ಸೈಕಲ್ ಬಿಡೋದು ಹೇಳಿದರೆ ನಮ್ಮ ಪ್ರಕಾರ ಮಲ್ಕೊಂಡು ಸೈಕಲ್ ಬಿಡೋದಲ್ಲ, ಸೈಕಲ್ ಬಿಡೋದು ಹೇಳಿದ್ರು ಫಕ್ಕಿಂಗ್ಗೆ, ಮಲ್ಕೊಂಡು ಸೈಕಲ್ ಬಿಡೋದು ಹೇಳಿದ್ರು ಫಕ್ಕಿಂಗ್ಗೆ ಹೇಳ್ತಾ ಇದ್ದಾರೆ. ಇದೆ ಅಂತ ನನಗೇನು ಅರ್ಥ ಆಗಲಿಲ್ಲ. ಹಾಗಾದರೆ ಸೈಕಲ್ ಅಂಗಡಿಗೆ ಹೇಳಿ ಎಲ್ಲ ಒಂದು ಸೈಕಲ್ ಅಂಗಡಿಯಲ್ಲಿ ಇಷ್ಟೊಂದು ಸೈಕಲ್ ಇರ್ತವೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಸೈಕಲ್ ಜಾಥಾನೂ ಮಾಡ್ತಾರೆ. ಅದಕ್ಕೆಲ್ಲ ಫಕ್ಕರ್ಸ್ ಹೇಳ್ತಾರಾ? ಲೇಡೀಸು ಇರ್ತಾರೆ, ಜೆಂಟ್ಸು ಇರ್ತಾರೆ. ಹೌದಲ್ಲ, ಇಬ್ಬರು ಬಿ ಇರ್ತಾರೆ, ಲೇಡೀಸ್ ಬಿ ಇರ್ತಾರೆ, ಜೆಂಟ್ಸ್ ಬಿ ಇರ್ತಾರೆ. ಇಬ್ಬರು ಬಿ ಒಟ್ಟಿಗೆ ಸೈಕಲ್ ಬಿಡ್ತಾರೆ. ಅವರೆಲ್ಲ ಫಕ್ಕರ್ಸ್ ಹೇಳುದಾ? ಅಲ್ಲ, ನನ್ನ ಸೈಕಲ್ ಏನಿಲ್ಲ, ನಾನು ಮಲ್ಕೊಂಡು ಸೈಕಲ್ ಬಿಡೋದು. ನಾನು ಖಾಲಿ ನೋಡ್ಲಿಕ್ಕೆ ಬರೋದು ಅಷ್ಟೇ. ಒಂದು ವೀಡಿಯೋ ಮಾಡ್ತೇನೆ, ಆಯಿತು. ಸೈಕಲ್ ಬಿಡೋದು ಒಂದು ವೀಡಿಯೋ ಮಾಡ್ತೇನೆ, ಸೈಕಲ್ ಜಾಥಾ, ಸೈಕಲ್ ರ್ಯಾಲಿ. ಆ್ಯಕ್ಚುಲಿ June 3 ವರ್ಲ್ಡ್ ಸೈಕಲ್ ಡೇ. ಬಟ್ ಇದು ಸಂಡೇ ಮಾಡ್ತಿದ್ದಾರೆ, ಸಂಡೇ ಸಿಗಲಿಲ್ಲ, ಸಂಡೇ ಆಗ್ತಾ ಉಂಟು. ಮೊನ್ನೆ ಕೆಲವು ಕಡೆ ಆಗಿದೆ, ಬಟ್ ನಮ್ಮ ಉಡುಪಿಯಲ್ಲಿ ನಾಳೆ ಆಗ್ತಾ ಉಂಟು. ನಾಳೆ June 7 ಸಂಡೇ ಮಾರ್ನಿಂಗ್ 6 ಗಂಟೆಗೆ 5ವರೆಗೆ ಅಜ್ಜರ್ಕಾಡು ಸ್ಟೇಡಿಯಂ ತನಕ. ಬಟ್ ನಂಗೆ ಜನ ಅರ್ಥ ಆಗ್ತಾ ಇಲ್ಲ. ಈ ಪ್ರೋಗ್ರಾಮ್ ಕರೆಕ್ಟ್ ಉಂಟು, ಬಟ್ ಜನ ಎಂತ ಬೊಬ್ಬೆ ಹೊಡ್ತಾರೆ, ಅದು ಕೂಡ ನನಗೆ ಬೊಬ್ಬೆ ಹೊಡ್ಸಾಯ್ತಿದ್ದಾರೆ. ಹಾಗೆ ಫಕ್ಕಿಂಗ್ ಪ್ರೋಗ್ರಾಮ್ ಇದ್ದರೆ ಇದಕ್ಕೆ ಪರ್ಮಿಷನ್ ಸಿಗ್ತದೆ ಓಪನ್ ಆಗಿ? ಎಲ್ಲ ಹೇಳ್ತಿದ್ದಾರೆ ಸೈಕಲ್ ಅಂದರೆ ಸೆಕ್ಸ್, ಫಕ್ ಹೇಳ್ತಿದ್ದಾರೆ. ನಂತರ ಸುಮಾರು ಜನ ಹುಡುಗಿರೆಲ್ಲ ಕೇಳ್ತಿದ್ರು, ಗೊತ್ತಮ್ಮ ಫ್ಯಾಟ್ ಲಾಸ್ ಆಗಬೇಕಾದ್ರೆ ಎಂತ ಮಾಡಬೇಕು ಹೇಳಿ. ನಾನು ಈ ಡೈಲಾಗನ್ನು ಲಾಸ್ಟ್ ಟೈಮು ಹೇಳಿದ್ದೀನಿ ಸಜೆಷನು. ಮಲ್ಕೊಂಡು ಸೈಕಲ್ ಬಿಡಿ ಹೇಳ್ತಿದ್ರು. ಮಲ್ಕೊಂಡು ಸೈಕಲ್ ಬಿಡಿ ಹೇಳಿದರೆ ಹೇಗೆ ಅಂತ ಕೇಳ್ತಾ ಇದ್ದಾರೆ ಎಲ್ಲ, ಈಗಲೂ ಕೇಳ್ತಾರೆ. ಮಲ್ಕೊಂಡು ಸೈಕಲ್ ಬಿಡ್ತಾರೆ ಹೇಗೆ? ಆಯಿತಾ? ಇದು ಫಕ್ಕಿಂಗಾ, ಸೆಕ್ಸಾ? ಇದು ನಮ್ಮ ಉಡುಪಿ ಮತ್ತು ನಮ್ಮ ಲೋಕಲ್ ಜೋನು ಮಾತ್ರ ಈ ಟೈಪ್ ಹೇಳ್ತಾರೆ. ನಮ್ಮ ಸಾರಾ ಇಂಡಿಯಾದವ್ರು ಹೇಳ್ತಾ ಇಲ್ಲ ಸೈಕಲ್ ಅಂದರೆ ಸೆಕ್ಸ್ ಹೇಳಿ. ನಮ್ಮ ಉಡುಪಿ ಜನನೇ ಪ್ರಾಬ್ಲಮ್ ಮಾಡ್ತಿದ್ದಾರೆ. ನನ್ನ ಅರೆಸ್ಟ್ ಮಾಡಬೇಕು, ಜೈಲಿಗೆ ಆಗಬೇಕು, ಮಲ್ಕೊಂಡು ಸೈಕಲ್ ಬಿಟ್ಟರೆ ಹೇಳಿದ. ಆ್ಯಕ್ಚುಲಿ ಇದೊಂದು ಕೋಡ್ ವರ್ಡ್ ಆಗಿದೆ ಇವ್ರದ್ದು. ಸೈಕಲ್ ಅಂದರೆ ಸೈಕ್ಲಿಂಗ್ ಅಂದರೆ ಸೈಕಲ್ ಇಲ್ಲ, ಬೈಸಿಕಲ್ ಇಲ್ಲ ಅಂದರೆ ಮಲ್ಕೊಂಡು ಸೈಕಲ್ ಬಿಡ್ತೀವಿ. ಇದರಲ್ಲಿ ಫ್ಯಾಟ್ ಲಾಸ್ ಬೇಗ ಆಗುತ್ತೆ. ಎಷ್ಟು ದೊಡ್ಡ ಹೊಟ್ಟೆ ಇರಲಿ, ಸ್ವಲ್ಪ ಡೌನ್ ಆಗುತ್ತೆ. ಇದಕ್ಕೆ ಖರ್ಚು ಸಹ ಇಲ್ಲ, ನೆಲದಲ್ಲಿ ಮಲ್ಕೊಂಡು ಮಾಡಿದರೆ ಆಯಿತು. ಎಷ್ಟೊತ್ತು ಈ ಸ್ಲಿಪ್ ಸೈಕ್ಲಿಂಗ್, ಅದೇ ಮಲ್ಕೊಂಡು ಸೈಕಲ್ ಮಾಡ್ತೇವೆ, ಎಕ್ಸಸೈಸ್ ಮಾಡ್ತೇವೆ, ಅಷ್ಟು ಬೇಗ ಹೊಟ್ಟೆ ಹೋಗ್ತದೆ, ಹೆಲ್ತಿಗೂ ಬೆಸ್ಟ್. ನಿದ್ದೆನೂ ಒಳ್ಳೆ ಬರ್ತದೆ, ಒಳ್ಳೆ ನಿದ್ದೆ ಬರುತ್ತೆ, ಆರಾಮಿರುತ್ತೆ. ಆದರೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಇವತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ, ನಾಳೆ ಪ್ರೋಗ್ರಾಮ್ಗೆ ರೆಡಿ ಆಗಬೇಕು, ನನ್ನ ಬಾಡಿ ಬಿ ರೆಡಿ ಆಗಬೇಕು. ಈಗ ಆಲ್ರೆಡಿ ನಂಗೆ ಅಜ್ಜರ್ಕಾಡು ಏರಿಯಾವನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅಜ್ಜರ್ಕಾಡ್ಗೆ ಹೋಗಬಾರ್ದು, ಗೌತಮ್ ಎಕ್ಸಸೈಸ್ ಮಾಡಬಾರ್ದು, ಅಜ್ಜರ್ಕಾಡು ಏರಿಯಾವನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ನನ್ನಿಂದ ಇವರಿಗೆ ಎಂತ ಹಾಳಾಗ್ತದೆ ನನಗೇನು ಗೊತ್ತಾಗ್ತಾ ಇಲ್ಲ. ಪಾರ್ಕಿಗೂ ಹೋಗ್ಲಿಕ್ಕಿಲ್ಲ, ಟ್ರ್ಯಾಕಿಗೆ ಹೋಗ್ಲಿಕ್ಕಿಲ್ಲ.
ಆಧಾರ್ ಕಾರ್ಡ್ ರೋಡ್ಗೆ ಹೋಗೋರಾಗ ಮಾಡಿ ಹಾಕಿದ್ದಾರೆ. ಇದು ಗೌತಮ್ ಗಲಾಟೆ ರಾಸ್ತಾ ತೋರಿಸ್ತಿದ್ದಾನೆ ಎಲ್ಲರಿಗೂ ಹೇಳ್ತಾರೆ. ಅಲ್ಲಿ ಲೇಡೀಸ್ಗೂ ಜೆಂಟ್ಸ್ಗೂ ಒಂದೇ ಐಡಿಯಾ ಕೊಡೋದು ಮಲ್ಕೊಂಡು ಫ್ಯಾಟ್ ಲಾಸ್ ಬೇಗ ಆಗಬೇಕಾದ್ರೆ ಮಲ್ಕೊಂಡು ಸೈಕಲ್ ಬಿಡಿ. ಇದು ನಂಗೆ ಗೊತ್ತಿಲ್ಲ, ನಾನು ಈಗ ತೋರಿಸಿರಲ್ಲ ಇದೇ ಎಕ್ಸಸೈಸ್ ಆಯಿತಾ. ಇದಕ್ಕಿಂತ ಜಾಸ್ತಿ ನಂಗೆ ಗೊತ್ತಿಲ್ಲ. ಈಗ ನಾನು ಮಲ್ಕೊಂಡು ಸೈಕಲ್ ಬಿಡಿ ಹೇಳಿದರೆ ಎಲ್ಲ ಹೊಡಿಲಿಕ್ಕೂ ಬರ್ತಿದ್ದಾರೆ. ಅದರ ಮಧ್ಯದಲ್ಲಿ ನನ್ನ ಅರೆಸ್ಟ್ ಮಾಡಬೇಕು, ನನ್ನ ಮೇಲೆ ಕೇಸ್ ಹಾಕಬೇಕು, ಕ್ರಿಮಿನಲ್ ಕೇಸ್ ಹಾಕಬೇಕಂತ ಅಲ್ಲ. ಈಗ ನಾನು ಮಾಡಿ ತೋರಿಸಿದ ಎಕ್ಸಸೈಸ್ ಉಂಟಲ್ಲ, ಅದನ್ನು ಮಲ್ಕೊಂಡು ಸೈಕಲ್ ಬಿಡಿದೋಳು. ಅದಕ್ಕೆ ಹೋಗಿ ಇವರು ಸೆಕ್ಸ್ ಫಕ್ ಹೇಳಿದರೆ ವಿಷಯ ಅಂತ ಹೇಳಿದರೆ ಇವರು ಈ ಎಂಥ ಬ್ಯಾಡ್ ಹ್ಯಾಬಿಟನ್ನು ಮುಚ್ಚಲಿಕ್ಕೆ ಸೈಕಲನ್ನು ಹೆಸರಿಟ್ಟಿದ್ದಾರೆ. ಮತ್ತು ಮಲ್ಕೊಂಡು ಸೈಕಲ್ ಬಿಡಿದ್ದಾರೆ. ಅದರಿಂದ ನಿಜವಾಗಿ ಸೈಕಲ್ ಜಾಥಾ ಇಲ್ಲ ಏನೋ ಈ ಸ್ಲಿಪ್ ಸೈಕ್ಲಿಂಗ್ ಎಕ್ಸಸೈಸ್, ಮಲ್ಕೊಂಡು ಸೈಕಲ್ ಬಿಡು ಎಕ್ಸಸೈಸ್ ಮಾಡಿದ ಕೂಡಲೇ ಹೆಸರು ಹೇಳಿದ ಕೂಡಲೇ ಇವ್ರಿಗೆ ಮೈ ಮೇಲೆ ಬರ್ತಾ ಉಂಟು, ಜೋರು ಕೋಪ ಬರ್ತದೆ. ಲೇಡೀಸ್ ಎದುರಿಗೆ ಹೇಳಬೇಡ ಮಲ್ಕೊಂಡು ಸೈಕಲ್ ಬಿಡೋದು ಹೇಳಿ, ಅದು ನಾಚಿಗೆ ಅಂತ. ಇದೆಂತ ನಾನು ಹೇಳಿದ್ದು ಮಲ್ಕೊಂಡು ಸೈಕಲ್ ಬಿಡೋದು ಹೇಳಿ ಒಂದು ಎಕ್ಸಸೈಸ್. ಈಗ ತೋರಿಸಿದೆ ಅಲ್ಲ, ಫಿರ್ಸೆ ತೋರಿಸ್ಬೇಕಾ? ಈ ಎಕ್ಸಸೈಸ್ ಇದನ್ನು ಮಾಡಿದರೆ ಅರೆಸ್ಟ್ ಮಾಡ್ತಾರಾ? ನನ್ನ ಮೇಲೆ ಕೇಸ್ ಹಾಕ್ತಾರಾ? ಇದು ಇಷ್ಟೇ ಮಲ್ಕೊಂಡು ಸೈಕಲ್ ಬಿಡೋದು ಹೇಳ್ತಾರೆ. ನೋಡೋಣ, ನಾಳೆ ನಾನು ಬರ್ತೇನೆ. ಮ್ಯಾರಥಾನ್ ಉಂಟು, ಸೈಕಲ್ ತಾನು ಉಂಟು, ಎರಡು ಒಟ್ಟೊಟ್ಟಿಗೆ ಉಂಟು. ನಾನು ಅಲ್ಲೇ ಇರ್ತೇನೆ. ನಾಳೆ ನಾನು ಮಲ್ಕೊಂಡು ಸೈಕಲ್ ಬಿಡೋದಿಲ್ಲ, ನಾಳೆ ಆಗೋದಿಲ್ಲ, ನಾಳೆ ಬ್ಯುಸಿ ಇರ್ತೇನೆ. ಮ್ಯಾರಥಾನ್ ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತು ಸೈಕಲ್ ಜಾಥಾ ಅಂತೂ ನಾನು ರೋಡಲ್ಲಿ ನಿಂತ್ಕೊಂಡು ನೋಡ್ತು. ನನಗೇನು ಸೈಕಲ್ ಬಿಡ್ಲಿಕ್ಕೆ ಬರೋದಿಲ್ಲ. ಕೂತ್ಕೊಂಡು ಸೈಕಲ್ ಬಿಡ್ಲಿಕ್ಕೆ ಬರೋದು. ನನಗೆ ಮಲ್ಕೊಂಡು ಸೈಕಲ್ ಬಿಡ್ತಿದ್ದೆ, ಸ್ಲಿಪ್ ಸೈಕ್ಲಿಂಗ್ ಎಕ್ಸಸೈಸ್ ಅಷ್ಟೇ ಬರುತ್ತೆ ನನಗೆ. ನೋಡು, ನಾನೇನು ತಪ್ಪು ಮಾಡಲಿಲ್ಲ. ಇವರು ವಟಾರ ಮಾತಾಡ್ತಿದ್ದಾರೆ. ಇದು ಕೆಲವರು ಮಾತ್ರ ಈ ಟೈಪ್ ಹೇಳ್ತಿದ್ದಾರೆ. ಎಲ್ಲರೂ ಮಲ್ಕೊಂಡು ಸೈಕಲ್ ಬಿಡೋದು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ಇಲ್ಲ. ಈ ಕೆಲವರು ಮಾಡ್ತಿದ್ದಾರೆ. ಅವರ ಅರ್ಥದಲ್ಲಿ ಬೇರೆ, ನಮ್ಮ ಅರ್ಥದಲ್ಲಿ ಬೇರೆ. ನಾವು ಡೈರೆಕ್ಟಾಗಿ ಹೇಳೋದು. ನಾನಂತೂ ಡೈರೆಕ್ಟಾಗಿ ಹೇಳ್ತೀನಿ, ಈ ಎಕ್ಸಸೈಸ್ ಮಲ್ಕೊಂಡು ಸೈಕಲ್ ಬಿಟ್ಟು ಕೊಟ್ಟರೆ ಫ್ಯಾಟ್ ಲಾಸ್ ಬೇಗ ಆಗುತ್ತೆ. ಅಷ್ಟೇ ನಾನು ಹೇಳೋದು. ನನಗೆ ಬೇರೆ ಕಾಣ್ತಾ ಇಲ್ಲ, ದಾರಿ ಕಾಣ್ತಾ ಇಲ್ಲ. ನಾನು ನೆಕ್ಸ್ಟ್ ನಿಮಗೆ ಇದೇ ವಿಷಯವನ್ನು ಸ್ವಲ್ಪ ದಿವಸದಲ್ಲಿ ವೀಡಿಯೋ ಮಾಡ್ತೀನಿ, ಹೇಳ್ತೀನಿ. ಈಗ ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ, ಮತ್ತು ರೆಸ್ಟ್ ಮಾಡಬೇಕೀಗ. ನಾಳೆ ಬೆಳಗ್ಗೆ ಅಂತೂ ನಾನು ಅಲ್ಲಿ ಸ್ಟೇಡಿಯಮಲ್ಲಿ ಇರ್ತೀನಿ. ರನ್ನಿಂಗು ಮಾಡ್ತೇನೆ ನಾನು. ರನ್ನಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ. 10K ಇರ್ತೇನೆ. ಆಯಿತಾ? ಸಿಗೋರಾ ಫ್ರೆಂಡ್ಸ್? ಬಾಯ್.